ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಮಲಿಂಗಾರೆಡ್ಡಿ ಅವರು ಆಪರಿ ಹಠ ಹಿಡಿತಾರೆ ಅನ್ಸುತ್ತೇನ್ರಿ ನೋಡಿದ್ರೆ. ಪಾಪ ನಗರಾಭಿವೃದ್ಧಿಯನ್ನು ಕೊಡಲೇಬೇಕು, ಇಲ್ಲದೇ ಇದ್ದರೆ ನಾನು ಸಚಿವ ಸ್ಥಾನವೇ ಬೇಡ ನನಗೆ ಅಂತ ಹಠ ಹಿಡಿಯೋ ಪರ್ಸ್ನಾಲಿಟಿ ಅಲ್ಲ ಅಂತ ಅನ್ಸುತ್ತಪ್ಪ. ಅಂದರೆ ನಾವು ದೂರದಿಂದ ನೋಡಿದಾಗ ಆ ಲೆವೆಲ್ಗೆ ಹೋಗಿದೆಯಾ ವಿಷಯ? ಎಸ್ ಅಜಿತ್, ಯಾಕೆಂತಂದರೆ 2023ರಲ್ಲಿ ಸರ್ಕಾರ ರಚನೆ ಮಾಡೋ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಗ ಈಡೇರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹಿಡಿದಿರ್ತಕ್ಕಂಥ ಹಠ ಇಷ್ಟು ದೊಡ್ಡ ಮಟ್ಟದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ. ರಾಮಲಿಂಗಾರೆಡ್ಡಿ ಪಾರ್ಟಿ ಮ್ಯಾನು ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿಯಾಗಿ ಅಥವಾ ಪಕ್ಷದ ವಿರುದ್ಧಾತ್ಮಕವಾಗಿ ಯಾವುದೇ ನಿಲುವುಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಅವರಿಗೆ ಕೆಲವೊಂದಷ್ಟು ಭರವಸೆಗಳನ್ನು ಕೊಡಲಾಗಿತ್ತು. ನಾವು 2023 ಸರ್ಕಾರ ರಚನೆ ಸಂದರ್ಭದಲ್ಲಿ ಬೆಂಗಳೂರಿನ ಮಟ್ಟಿಗೆ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರಿಗೆ ಯಾವ ಖಾತೆ ಸಿಗುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ ಮಾಡಿದಾಗ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಎಂಟ್ರಿ ಹೊಡಿತಾರೆ. ಆ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿಯವರಿಗೆ ಸಾರಿಗೆ ಖಾತೆಯನ್ನು ಕೊಡಲಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಮುನಿಸ್ಕೊಂಡಂಥ ರಾಮಲಿಂಗಾರೆಡ್ಡಿಯವ್ರನ್ನ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅವರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸರಣಿ ಸಭೆಗಳಾಗುತ್ತೆ. ಸರಣಿ ಸಭೆ ಸಂದರ್ಭದಲ್ಲಿ ಒಂದು ಭರವಸೆ ಕೊಡಲಾಗಿರುತ್ತೆ. 2.5 ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಫೋಟೋಗಳು ಸರಣಿ ಸಭೆಗಳದ್ದು. ಎಸ್ ಆನಂದ್, ಪ್ಲೀಸ್ ಕಂಟಿನ್ಯೂ. ಹೌದು, ಫೋಟೋ ಮತ್ತು ವಿಡಿಯೋಗಳು ಆಗ 2024ರಲ್ಲಿ ಖಾತೆ ಹಂಚಿಕೆ ಸಂಬಂಧಪಟ್ಟಾಗ ಆದಾಗ ಸಮಸ್ಯೆ ಏನಾದಾಗ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅವ್ರ ಮನೆಗೆ ಹೋಗಿ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಅದು ಎಲ್ಲ ಮುಖಂಡರ ಸಮ್ಮುಖದಲ್ಲೇ ಮಾತುಕತೆ ಆಗಿರ್ತಕ್ಕಂಥ, ಏನೂ ಕೂಡ ಎಲ್ಲವೂ ಕೂಡ 4 ಗೋಡೆಗಳ ಮಧ್ಯೆ ಆಗಿರ್ತಕ್ಕಂಥದ್ದು. ಎಲ್ಲ ಪ್ರಮುಖ ನಾಯಕರೆಲ್ಲ ಕೂತು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ನಾನು ಏನು ಸಮಸ್ಯೆ ಇದೆಯೋ ಅದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. 2.5 ವರ್ಷ ಆದ ನಂತರ ನಾನು ಮುಖ್ಯಮಂತ್ರಿ ಆಗ್ತೇನೆ, ಆಗ ನನ್ನ ಖಾತೆ ನಿನಗೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂಥೇಳಿ ರಾಮಲಿಂಗಾರೆಡ್ಡಿಯವರ ಆಪ್ತ ಮೂಲಗಳು ಹೇಳ್ತಾ ಇರ್ತದೆ. ಕನ್ಫರ್ಮ್ ಕೂಡ ಆಗಿದೆ. ಸೊ ಅದನ್ನು ಬಹಿರಂಗವಾಗಿ ಹೊರಗಡೆ ಮಾಧ್ಯಮಗಳ ಮುಂದೆ ಮಾತಾಡುವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿದರೆ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿರ್ತಕ್ಕ ತೀರ್ಮಾನ ಪಾರ್ಟಿ ತೆಗೆದುಕೊಳ್ಳುತ್ತೆ ಅಂಥೇಳಿ ಆ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಭರವಸೆಗಳನ್ನು ಕೂಡ ಕೊಟ್ಟಿದ್ದರು ಮಾಧ್ಯಮಗಳ ಮುಂದೆ. ಇಷ್ಟಾದ ನಂತರದಲ್ಲಿ ಈಗ ಅವರು ಸಹಜವಾಗಿ ರಾಮಲಿಂಗಾರೆಡ್ಡಿಯವರು ತಮಗೆ ಬೆಂಗಳೂರು ಉಸ್ತುವಾರಿ ಕೊಡಿ ಅಂತಕ್ಕಂಥ ರಿಕ್ವೆಸ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಿಕ್ವೆಸ್ಟ್ ಮಾಡಿದಾಗ ಬಂದಿರತಕ್ಕಂಥ ಉತ್ತರ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದೆ. ಅದು ಹೇಳಿದ ರೀತಿಯ ಬಗ್ಗೆ ಒಂದಿಷ್ಟು ಆಕ್ಷೇಪಗಳಿದೆ. ಈ ಖಾತೆಯನ್ನು ನಿಮಗೆ ಕೊಡಲ್ಲ ಅನ್ನೋದು ಬೇರೆ, ಆದರೆ ಕೊಡಲ್ಲ ಅನ್ನೋದನ್ನು ಬೇರೆ ಸ್ವರೂಪದಲ್ಲಿ ಹೇಳಲಾಗಿದೆ. ಆ ಕಾರಣಕ್ಕಾಗಿ ತೀವ್ರವಾಗಿರ್ತಕ್ಕಂಥ ಅಸಮಾಧಾನ ರಾಮಲಿಂಗಾರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ರಾಮಲಿಂಗಾರೆಡ್ಡಿ ಕೇವಲ ಕರ್ನಾಟಕ ಸೀಮಿತವಾಗಿರ್ತಕ್ಕಂಥ ನಾಯಕರಲ್ಲ, ಹೈಕಮಾಂಡಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ನೆಟ್ವರ್ಕ್ ಇದೆ. ಅವರು ಅದನ್ನು ಹೈಕಮಾಂಡ್ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಂತರದಲ್ಲಿ ಈಗ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದರು. ಚರ್ಚೆಗಳಾಯಿತು. ಚರ್ಚೆಗಳಾದ ನಂತರವೂ ಕೂಡ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ರಾಮಲಿಂಗಾರೆಡ್ಡಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಈ ಸದ್ಯ ಪರಿಸ್ಥಿತಿಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಜಲಸಂಪನ್ಮೂಲ ಇಲಾಖೆಯನ್ನು ನಿರ್ವಹಣೆ ಮಾಡಿ, ಆ ಖಾತೆಯನ್ನು ಕೂಡ ನಾನೇ ನಿರ್ವಹಣೆ ಮಾಡ್ತಾ ಇದ್ದೆ, ನೀವು ಆ ಖಾತೆ ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಹೇಳುವಂಥ ಪ್ರಯತ್ನವನ್ನು ಕೂಡ ಸಿಎಂ ಕಚೇರಿ ಒಳಗೆ ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ನೀರಾವರಿ ಇಲಾಖೆ ನನಗೆ ಬೇಡ, ನನಗೆ ಬೆಂಗಳೂರು ಉಸ್ತುವಾರಿ, ಬೆಂಗಳೂರಿನವರಿಗೆ ನೀರಾವರಿ, ಬೆಂಗಳೂರಿನಿಂದ ಗೆದ್ದು ಬಂದವ್ರಿಗೆ ನೀರಾವರಿ ಕೊಟ್ಟಿಲ್ಲ ಅಲ್ವಾ ನನಗೆ ನೆನಪಿರೋ ಪ್ರಕಾರ? ಇಲ್ಲ, ಯಾವುದೇ ಸಂದರ್ಭದಲ್ಲೂ ಕೂಡ ನೀರಾವರಿ ಖಾತೆಯನ್ನು ಅತ್ಯಂತ ಪ್ರಭಾವಿ ಆಗಿರ್ತಕ್ಕಂಥ ರಾಜ್ಯ ಇತರ ಭಾಗದಲ್ಲಿ, ಅಂದರೆ ಬೆಂಗಳೂರು ಹೊರತುಪಡಿಸಿದ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದು ಕೆ ಎನ್ ನಾಗೇಗೌಡರಿಗಿರ್ಬೋದು ಅಥವಾ ದೇವೇಗೌಡರಿರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಸೇರಿದಾಗ ಎಲ್ಲರೂ ಕೂಡ ಪ್ರಭಾವಿಗಳೆಲ್ಲರೂ ಕೂಡ ಅಂದರೆ ಕರ್ನಾಟಕ ಬೆಂಗಳೂರಿನ ಹೊರಗಡೆ ಇರ್ತಕ್ಕಂಥ ನಾಯಕರಿಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇಲ್ಲಿ ರಾಮಲಿಂಗಾರೆಡ್ಡಿಯವರು ಒಂದೇ ಮಾತನ್ನು ಹೇಳ್ತಾರೆ, ಕೊಟ್ಟ ಭರವಸೆ ಈಡೇರಿಸಿ. ನೀವು ಮಾತು ತಪ್ಪಲ್ಲ ಅಂತಕ್ಕಂಥ ಮಾತನ್ನು ತಪ್ಪಬಾರ್ದು ಅಂತ ಸದಾಕಾಲ ಭಾಷಣದಲ್ಲಿ ಹೇಳ್ತೀರಿ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗಿ ನೀವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಿರಿ. ಹೀಗಿರುವಾಗ ನನಗೆ ಕೊಟ್ಟ ಭರವಸೆ ಬಗ್ಗೆ ಏನು ತೀರ್ಮಾನ ತೆಗೆದುಕೊಂಡಿದ್ರಿ ಅಂತ ಹೇಳಿ ಸಿಎಂ ಕಚೇರಿ ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಇದು ಈಗ ಜಟಾಪಟಿ ಕಾರಣ ಆಗಿರ್ತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡುವಂಥ ಹಂತಕ್ಕೇನು ಹೋಗಿಲ್ಲ, ಆದರೆ ನೀವು ತೆಗೆದುಕೊಂಡ ತೀರ್ಮಾನ ನನಗೆ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನ ಮಾಡಿದರೆ ಕರೆಕ್ಟ್ ಪ್ಲಾಟ್ಫಾರ್ಮಲ್ಲಿ ಅವ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಕಚೇರಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಸವಾಲು ಈಗ ಡಿ ಕೆ ಶಿವಕುಮಾರ್ಗೆ ಎದುರಾಗಿದೆ. ಖಾತೆ ಹಂಚಿಕೆ ಸಂಬಂಧಪಟ್ಟಾಗೆ ರಾಮಲಿಂಗಾರೆಡ್ಡಿಯವರು ಏನು ಆತುರದ ಅಥವಾ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿ ಅಂತಕ್ಕಂಥದ್ದನ್ನ ಮತ್ತು 3 ವರ್ಷಗಳ ಹಿಂದೆ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳಿ ಅಂತಕ್ಕಂಥ ಡಿ ಕೆ ಶಿವಕುಮಾರ್ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ರಾಮಲಿಂಗಾರೆಡ್ಡಿ ಮಾಡ್ತಾ ಇದ್ದಾರೆ. ಅಜಿತ್, ಎಸ್, ಇನ್ನು ಬೆಂಗಳೂರು ನಗರ ಅಭಿವೃದ್ಧಿ ಬೆಂಗಳೂರಿನಿಂದನೇ ಗೆದ್ದವ್ರಿಗೆ ಕೊಡುವಂಥದ್ದು ಸಾಮಾನ್ಯ. ಡಾಕ್ಟರ್ ಯತೀಂದ್ರ ಅವ್ರ ಹೆಸರು ಓಡ್ತಾ ಇದೆಯಲ್ಲ ನಿನ್ನೆಯಿಂದನೂ.
ಯತೀಂದ್ರ ಅವರಿಗೆ ಬೆಂಗಳೂರಿನ ಉಸ್ತುವಾರಿ ಕೊಡೋ ಸಂಬಂಧಪಟ್ಟಾಗೆ ಸಹಜವಾಗಿ ಹೊರಗಡೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಅವರಿಗೆ ಆ ಖಾತೆ ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಮೇಲೆ ಯತೀಂದ್ರ ಅವರಿಗೆ ಕಣ್ಣಿದೆ ಮತ್ತು ಅವರು ಅದನ್ನೇ ಬಯಸ್ತಾ ಇದ್ದಾರೆ. ಮತ್ತೊಂದು ಸಿದ್ದರಾಮಯ್ಯ ಆಪ್ತರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ಬೆಂಗಳೂರು ಉಸ್ತುವಾರಿ ಸಿಗಲ್ಲ ಅಂತ ಕನ್ಫರ್ಮ್ ಆಗಿದೆ. ಆ ಕಾರಣಕ್ಕಾಗಿ ಅವರು ಸಹಕಾರ ಇಲಾಖೆಯನ್ನು ಬಯಸ್ತಾ ಇದ್ದಾರೆ. ಇದನ್ನ ಸಿದ್ದರಾಮಯ್ಯ ಇನ್ನೊಬ್ಬ ಆಪ್ತರಾಗಿದ್ದಂಥ ರಾಜಣ್ಣ ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ರು. ರಾಜೀನಾಮೆ ಕೊಟ್ಟ ಕಾರಣಕ್ಕಾಗಿ ಅದು ಸಿದ್ದರಾಮಯ್ಯ ಅವರ ಬಳಿನೇ ಇತ್ತು. ಸಿದ್ದರಾಮಯ್ಯ ಅವರು ಈಗ ಅವರು ಆಪ್ತರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ಆ ಖಾತೆಯನ್ನು ಕೊಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಬಹುತೇಕ ಸಹಕಾರ ಇಲಾಖೆಗೆ ಬೈರತಿ ಸುರೇಶ್ ಬರ್ತಾರೆ ಅನ್ನುವಂಥ ಈಗ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಸಂಜೆ ಹೊತ್ತಿಗೆ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿ ಪ್ರಕಟ ಆಗ್ತಾ ಇದೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಂಗಳೂರು ಎಂಟ್ರಿ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟವಾಗಿ ಚಿತ್ರಣ ಸಿಗ್ತಾ ಇಲ್ಲ. ಬೆಂಗಳೂರು ಉಸ್ತುವಾರಿಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಪಾರ್ಟಿಯ ಹೊರಗಿರ್ತಕ್ಕಂಥವರು ಕೂಡ ಒಂದಷ್ಟು ಡಿ ಕೆ ಶಿವಕುಮಾರ್ ಹೇಳುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ರಾಮಲಿಂಗಾರೆಡ್ಡಿ ಬಗ್ಗೆ ಎಲ್ಲ ಪಾರ್ಟಿಯಲ್ಲೂ ಕೂಡ ಸ್ನೇಹಿತರಿರುವ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ ಅನ್ನುವಂಥ ಅಭಿಪ್ರಾಯಗಳಿದೆ. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅದನ್ನು ಕನ್ವೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಬೆಂಗಳೂರು ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ರಾಮಲಿಂಗಾರೆಡ್ಡಿ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿ, ಹಾಗಾಗಿ ಅವರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಆ ಸಲಹೆಯನ್ನು ಸ್ವೀಕರಿಸ್ತಾರೋ ಅಥವಾ ರಾಮಲಿಂಗಾರೆಡ್ಡಿ ಬಿಟ್ಟು ಯಾರು ಕೃಷ್ಣ ಬೈರೇಗೌಡರಿಗೆ ಆ ಒಂದು ಖಾತೆ ಕೊಡ್ತಾರೋ ಅಥವಾ ಕೃಷ್ಣ ಬೈರೇಗೌಡರು ಕೊಡಬೇಕು ಅಂತೇಳಿ ಹೈಕಮಾಂಡ್ನಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಅನ್ನೋ ಮಾತುಗಳು ಕೂಡ ಇದೆ. ಹಾಗಾಗಿ ಹೈಕಮಾಂಡ್ನ ಸಲಹೆಯಂತೆ ಡಿ ಕೆ ಶಿವಕುಮಾರ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ನಿರೀಕ್ಷೆ ಮಾಡಬಹುದಾಗಿದೆ. ಒಟ್ಟಲ್ಲಿ ರಾಮಲಿಂಗಾರೆಡ್ಡಿ ಅವರ ಈ ಖಾತೆಗೆ ಸಂಬಂಧಪಟ್ಟಾಗಿ ಉಂಟಾಗಿರುವ ಜಟಾಪಟಿ ಇತರ ಖಾತೆಯಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಕೃಷ್ಣ ಬೈರೇಗೌಡರಿಗೊಮ್ಮೆ ಬೆಂಗಳೂರು ಉಸ್ತುವಾರಿ ಸಿಗದೇ ಇದ್ದರೆ ಅವ್ರಿಗೆ ಯಾವ ಖಾತೆ ಕೊಡಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅವ್ರ ಬಳಿ ಇದ್ದಂಥ ಕಂದಾಯ ಖಾತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕೊಡಬೇಕು ಅಂತ ದೆಹಲಿಯಲ್ಲಿ ನಡೆದ ಮಾತುಕತೆಯಲ್ಲಿ ಫೈನಲ್ ಆಗಿದೆ ಅಂತಕ್ಕಂಥದ್ದು. ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಈಶ್ವರ್ ಖಂಡ್ರೆ ಕೊಡಬೇಕು ಅಂತಕ್ಕಂಥ ಚರ್ಚೆಗೂ ಕೂಡ ಇದೆ. ಯಾಕಂದರೆ ಗೃಹ ಖಾತೆಯ ಸಚಿವರಾಗಿ ಪ್ರಿಯಾಂಕಾ ಖರ್ಗೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಖಾತೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅಂತಿಮವಾಗಿ ಸಂಜೆ ಹೊತ್ತಿಗೆ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿ ಬಿಡುಗಡೆ ಆಗುತ್ತೆ. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.